ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝐻𝐸𝐺 ಕನ್ನಡ. ಇವತ್ತು ಸ್ಪೈಸಸ್ ಸ್ಟಾಕ್ ನಲ್ಲಿ ನಾವು ಮ್ಯಾಸಿವ್ ಪ್ರೆಷರ್ ನೋಡಿದಿವಲ್ಲ, ಇದಕ್ಕೆ ರೀಸನ್ ಜೂನ್ 19 ಇಂದ ಜುಲೈ 5 ಮಧ್ಯದಲ್ಲಿ ಸ್ಪೈಸ್ಜೆಟ್ ಸಂಬಂಧಿಸಿರೋ ಫ್ಲೈಟ್ಸ್ ಅಲ್ಲಿ ಯಾವ ಟೆಕ್ನಿಕಲ್ ಇಶ್ಯೂಸ್ ಇಂದ ಡಿಜಿಸಿಎ ಅವರು ಜುಲೈ 6 ನ ಸ್ಪೈಸ್ಜೆಟ್ ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದಾರಲ್ವಾ. ನಿನ್ನೆ ಡಿಜಿಸಿಎ ಅವರು ಸ್ಪೈಸ್ಜೆಟ್ ಅವ್ರನ್ನ ನೆಕ್ಸ್ಟ್ 8 ವೀಕ್ಸ್ ವರೆಗೂ ಇವರು 50% ಫ್ಲೈಟ್ ನ ಆಪರೇಟ್ ಮಾಡಬೇಕಂತ ಆದೇಶ ಮಾಡಿರೋ ಕಾರಣವಾಗಿ ಸ್ಪೈಸ್ ಜೆಟ್ ಸ್ಟಾಕ್ ನಲ್ಲಿ ನಾವು ಇವತ್ತು ಸೆಷನ್ ಅಲ್ಲಿ ಪ್ರೆಷರ್ ನೋಡಿದೀವಿ. ಅಂಡ್ ಮಾರ್ಚ್ 11 ಇಂದ ಡಿಜಿಸಿಎ ಅವರು ಸ್ಪೈಸ್ ಜೆಟ್ ಅವರಿಗೆ ಸಮ್ಮರ್ ಶೆಡ್ಯೂಲ್ ನಲ್ಲಿ ಭಾಗವಾಗಿ ಅಕ್ಟೋಬರ್ 29 ವರೆಗೂ ಪರ್ ವೀಕ್ 4192 ಫ್ಲೈಟ್ಸ್ ಆಪರೇಟ್ ಮಾಡಿಕೊಳ್ಳೋದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರಲ್ವಾ. ಆದ್ರೆ ಈಗ ಅವ್ರ ಮೇಲೆ 50% ಕ್ಯಾಪ್ ಇಶ್ಯೂ ಮಾಡಿರೋ ಕಾರಣವಾಗಿ ಪರ್ ವೀಕ್ 2096 ಫ್ಲೈಟ್ಸ್ ನ ನೆಕ್ಸ್ಟ್ 8 ವೀಕ್ಸ್ ವರೆಗೂ ರನ್ ಮಾಡಬೇಕಾಗತ್ತೆ. ಅಂದ್ರೆ ಇದು ರಿಲೇಟೆಡ್ ಆಗಿ ಸ್ಪೈಸ್ ಜೆಟ್ ಒಂದು ಮ್ಯಾನೇಜ್ಮೆಂಟ್ ಮಾತಾಡ್ತಾ ಈ ಆರ್ಡರ್ ಇಂದ ಇವರಿಗೆ ಪ್ರೆಸೆಂಟ್ ಇವರು ಫ್ಲೈಟ್ಸ್ ಯಾವುದು ಕ್ಯಾನ್ಸಲ್ ಮಾಡ್ತಿಲ್ಲ ಅಂತ. ಬಿಕಾಸ್ ಏನಕ್ಕಂದ್ರೆ ಟ್ರಾವೆಲಿಂಗ್ ಸೀಸನ್ ದೊಡ್ಡದಾಗೇನು ನಡೆದಿರೋ ಕಾರಣವಾಗಿ ಇವರು ಲಿಮಿಟೆಡ್ ಸರ್ವಿಸ್ ಇಂದಾನೆ ಆಪರೇಟ್ ಮಾಡ್ತಿರೋ ತರ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಹ್ಯಾವೆಲ್ಸ್ ಬಗ್ಗೆ ಮಾತಾಡ್ಕೋಬೇಕು. ಹ್ಯಾವೆಲ್ಸ್ ಅವರ ರಾಜಸ್ಥಾನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಫೈರ್ ಇನ್ಸಿಡೆಂಟ್ ನಡೆದಿದೆ ಅಲ್ವಾ. ಅಂಡ್ ಬಟ್ ಮೇನ್ ಇಂಪಾರ್ಟೆಂಟ್, ಇಷ್ಟೊಂದು ಬಿಗ್ ಫೈರ್ ಇನ್ಸಿಡೆಂಟ್ ನಡೀತಿದ್ರು ಯಾವ ತರ ಕ್ಯಾಶುಯಾಲಿಟೀಸ್ ಇಲ್ಲ ಅಂತ ಅವ್ರು ರಿಪೋರ್ಟ್ ಮಾಡ್ತಾ ಇರೋದು ಇದು ಇಂಪಾರ್ಟೆಂಟ್ ಪಾಯಿಂಟ್. ಇವ್ರ ಬಿಸ್ನೆಸ್ ರಿಲೇಟೆಡ್ ಆದ್ರೆ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಮಾಡಿಲ್ಲ. ಆದ್ರೆ ಅಲ್ಲಿ ನಡೆದಿರುವಂತ ಇವೆಂಟ್ ಕಾರಣವಾಗಿ ಎಷ್ಟು ಇಂಪ್ಯಾಕ್ಟ್ ಆಗಿರೋದು ಪ್ರೆಸೆಂಟ್ ಯಾವುದು ಅಪ್ಡೇಟ್ ಇಲ್ಲ. ಆದ್ರೆ ಯಾವ ತರ ಕ್ಯಾಶುಯಾಲಿಟೀಸ್ ಇಲ್ಲ ಅಂತ ಅಂಡ್ ಫೈರ್ ರಿಲೇಟೆಡ್ ಆಗಿರುವಂತ ಕಾಸ್ಟ್ ನು ಅಸೆಸ್ ಮಾಡ್ತಿದೀವಿ ಅನ್ನೋ ತರ ಹ್ಯಾವೆಲ್ಸ್ ಅವರು ಎಕ್ಸ್ಚೇಂಜಸ್ ಗೆ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಮಾರುತಿ ಬಗ್ಗೆ ಮಾತಾಡ್ಕೋಬೇಕು. ನಿನ್ನೆ ಮಾರುತಿ ಅವರು ಪೋಸ್ಟ್ ಮಾಡಿರುವಂತ ನಂಬರ್ಸ್ ವೀಕ್ ಆಗಿದ್ರು ಬಟ್ ನೆಕ್ಸ್ಟ್ ಬರ್ತಿರುವಂತ ಅವರ ಕಾನ್ಫರೆನ್ಸ್ ಕಾಲ್ ನಲ್ಲಿ ಅಪ್ಡೇಟ್ಸ್ ಅಂತೂ ಸ್ಟ್ರಾಂಗ್ ಆಗಿ ಕೇಳಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ಇವರ ಆರ್ಡರ್ ಬುಕ್ ರಿಲೇಟೆಡ್ ಆಗಿ ಇವರು ಮಾತಾಡ್ತಾ ನಿಯರ್ಲಿ 3,50,000 ಯೂನಿಟ್ಸ್ ಹತ್ರ ಬ್ಯಾಕ್ಲಾಗ್ಸ್ ಇರೋ ತರ ಮೀನ್ಸ್ ಇವರಿಗೆ ಆರ್ಡರ್ಸ್ ಇದೆ, ಇವರು ಡೆಲಿವರಿ ಮಾಡಬೇಕಾಗಿದೆ ಅಂತ. ಪರ್ಟಿಕ್ಯುಲರ್ಲಿ ನ್ಯೂ ಬ್ರಿಜಾ ಕಾರ್ ರಿಲೇಟೆಡ್ ಆಗಿ 70,000 ಅಂಡ್ ಗ್ರ್ಯಾಂಡ್ ವಿಟಾರಾ ಕಾರ್ ರಿಲೇಟೆಡ್ ಆಗಿ 20,000 ಯೂನಿಟ್ಸ್ ಹತ್ರ ಇವರಿಗೆ ಆರ್ಡರ್ಸ್ ಇದೆ ತರ ಮೆನ್ಷನ್ ಮಾಡ್ತಾ ಅಪ್ಕಮಿಂಗ್ ಟೈಮ್ಸ್ ನಲ್ಲಿ ಸೆಮಿಕಂಡಕ್ಟರ್ ಶಾರ್ಟೇಜ್ ಅನ್ನೋದು ಈಸ್ ಆಗತ್ತಲ್ವಾ. ಅದರಿಂದ ಪ್ರೀವಿಯಸ್ಲಿ ಇರುವಂತಹ ಮೆಟಲ್ ಕಾಸ್ಟ್, ರಾ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಆಗತ್ತೆ. ಅದರಿಂದ ಕಂಪನಿ ರಿಲೇಟೆಡ್ ಆಗಿರುವಂತಹ ಇನ್ಪುಟ್ ಪ್ರೆಷರ್ ಕಮ್ಮಿ ಆಗತ್ತಂತ. ಅದರಿಂದ ಓವರ್ ಆಲ್ ಮಾರುತಿ ಒಂದು ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ಬೆಟರ್ ನಂಬರ್ಸ್ ಇರೋ ತರ ಮಾರುತಿ ಅವರು ಮಾಡ್ತಿರುವಂತಹ ಈ ಸ್ಟೇಟ್ಮೆಂಟ್ಸ್ ಇಂದ ನಾವು ಪಾಸಿಟಿವ್ ಆಗಿ ತಗೋಬಹುದು. ನೆಕ್ಸ್ಟ್ ಶುಗರ್ ಸ್ಟಾಕ್ ಬಗ್ಗೆ ಮಾತಾಡ್ಕೋಬೇಕು. ಗವರ್ಮೆಂಟ್ ಅಡಿಷನಲ್ ಆಗಿ ಶುಗರ್ ಎಕ್ಸ್ಪೋರ್ಟ್ ನ ಈ ಶುಗರ್ ಕಂಪನೀಸ್ ಮಾಡ್ಕೋಬಹುದು ಅನ್ನೋ ತರ ಆಪ್ಷನ್ ಕೊಡ್ತಾ ಇದಾರೆ ಅನ್ನೋ ತರ CNBC ಅವರು ಅವ್ರ ರಿಪೋರ್ಟ್ಸ್ ಇಂದ ಬರ್ತಿರೋ ಅಪ್ಡೇಟ್ಸ್ ಅಂತ ಪಬ್ಲಿಷ್ ಮಾಡ್ತಾ ಇರೋದು. ಅಂಡ್ ಈ ಗೈಡ್ ಲೈನ್ಸ್ 1 or 2 ಡೇಸ್ ನಲ್ಲಿ ಮಾರ್ಕೆಟ್ ಅಲ್ಲಿ ಬರತ್ತಂತ ಬರ್ತಿರುವಂತ ಅಪ್ಡೇಟ್ಸ್ ಇವತ್ತು ಶುಗರ್ ಸ್ಟಾಕ್ಸ್ ನಾವು ಪಾಸಿಟಿವ್ ಮೂವ್ ಗೆ ಕಾರಣವಾಗಿದೆ. ನೆಕ್ಸ್ಟ್ ಬಜಾಜ್ ಫಿನ್ಸರ್ವ್ ಬಗ್ಗೆ ಮಾತಾಡ್ಕೋಬೇಕು. ಪ್ರೀವಿಯಸ್ಲಿ ಇವರು ಮೆನ್ಷನ್ ಮಾಡಿದಾರಲ್ವಾ, ಸ್ಟಾಕ್ ಸ್ಪ್ಲಿಟ್ಸ್ ಇರತ್ತಂತ, ಬೋನಸ್ ಇರತ್ತಂತ. ಆತರ ಇವ್ರ ರಿಸಲ್ಟ್ಸ್ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ಸ್ ಅಂಡ್ ಬೋನಸ್ ಎರಡನ್ನೂ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಫಸ್ಟ್ ರಿಸಲ್ಟ್ಸ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಬೆಟರ್ ಆಗಿದೆ. ಅಂಡ್ ನಿನ್ನೆ ನಾವು ಬಜಾಜ್ ಫೈನಾನ್ಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ ವಿಡಿಯೋ ಎಂಡ್ ನಲ್ಲಿ. ಬಜಾಜ್ ಫೈನಾನ್ಸ್ ನಂಬರ್ಸ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಬೆಟರ್ ಆಗೇ ಬಂದಿದೆ. ನೆಕ್ಸ್ಟ್ ಬರ್ತಿರೋದು ಬಜಾಜ್ ಫಿನ್ಸರ್ವ್ ನಂಬರ್ಸ್ ವೇ ಬಿಹೈಂಡ್ ಎಸ್ಟಿಮೇಟ್ಸ್ ಇರೋದ್ರಿಂದ ಪಾಸಿಟಿವ್ ನಂಬರ್ಸ್ ಕೊಡ್ತಾ ಇರೋದ್ರಿಂದ ಇವನ್ ಇವರ ಸ್ಟಾಕ್ ಸ್ಪ್ಲಿಟ್ 1:5 ಮೀನ್ಸ್ ಈಚ್ ಶೇರ್ 5 ಇಂದ ಮಲ್ಟಿಪ್ಲೈ ಆಗತ್ತೆ ಅಂಡ್ ಸ್ಟಾಕ್ ಪ್ರೈಸ್ 5 ಇಂದ ಡಿವೈಡ್ ಆಗತ್ತೆ. ಅಂಡ್ ನೆಕ್ಸ್ಟ್ 1:1 ಬೋನಸ್ ಅಂತ ಹೇಳ್ತಿದಾರಲ್ವಾ, ಅದರಿಂದ ನಂಬರ್ ಆಫ್ ಸ್ಟಾಕ್ಸ್ ನಮ್ಮ ಹತ್ರ ಎಷ್ಟಿದ್ರೆ ಅವು ಡಬಲ್ ಆಗತ್ತೆ ಅಂಡ್ ಸ್ಟಾಕ್ ಪ್ರೈಸ್ ಆಫ್ ಆಗತ್ತೆ. ಇನ್ ದ ಸಿಂಪಲ್ ಟರ್ಮ್ಸ್, ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಈ ಸ್ಟಾಕ್ ಸ್ಪ್ಲಿಟ್ ಆಗಿ ಬೋನಸ್ ಎರಡನ್ನು ಕಂಬೈನ್ ಮಾಡ್ತಾ ಇದ್ರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅದು ಒಂದು ಶೇರು 10 ಶೇರ್ಸ್ ಆಗಿ ಬದಲಾಗುತ್ತೆ. ಮೀನ್ಸ್ ಶೇರ್ಸ್ 10 ಇಂದ ಮಲ್ಟಿಪ್ಲೈ ಆಗ್ತಾ ಇದ್ರೆ ಸ್ಟಾಕ್ ಪ್ರೈಸ್ ಆ ಟೈಮ್ ನಲ್ಲಿ 10 ಇಂದ ಡಿವೈಡ್ ಆಗುತ್ತೆ. ಆಕ್ಚುಲಿ 14,000 ಹತ್ರ ಇದ್ರೆ ತಗೋಬೇಕು ಅನ್ಕೊಂಡು ಇಂಟ್ರೆಸ್ಟ್ ಅಂದ್ರೆ 1,460 to 1,500 ಹತ್ರ ಸ್ಟಾಕ್ ಇದ್ರೆ ತಗೋಬೇಕಾಗಿರುವಂತ ಇಂಟ್ರೆಸ್ಟ್ ರಿಟೇಲರ್ಸ್ ಹತ್ರ ಜಾಸ್ತಿ ಇರುತ್ತಲ್ವಾ. ಅದರಿಂದ ಇದ್ರ ಜೊತೆಗೆ ರಿಸಲ್ಟ್ಸ್ ಚೆನ್ನಾಗಿ ಬರ್ತಿರೋದು, ಸ್ಟಾಕ್ ಸ್ಪ್ಲಿಟ್ಸ್ ಅಂಡ್ ಬೋನಸ್ ಅಪ್ಡೇಟ್ ಕೊಡ್ತಾ ಇರೋದ್ರಿಂದ ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಆಗಿದೆ. ನೆಕ್ಸ್ಟ್ ಟಾಟಾ ಸ್ಟೀಲ್ ಬಗ್ಗೆ ಮಾತಾಡ್ಕೋಬೇಕು. ನಿನ್ನೆ 1,000 ರೂಪೀಸ್ ಹತ್ರ ಟ್ರೇಡ್ ಆಗ್ತಿರೋ ಸ್ಟಾಕ್ ಇವತ್ತು 100 ಹತ್ರ ಮೀನ್ಸ್ ನಿಯರ್ಲಿ 90% ಹತ್ರ ಸ್ಟಾಕ್ ಫಾಲ್ ಆಗಿದೆ. ಪೋರ್ಟ್ಫೋಲಿಯೋ ನೆಗೆಟಿವ್ ತೋರಿಸ್ತಾ ಇದೆ ಅಂತ ಕೇಳ್ತಿದ್ದಾರೆ. ಇವತ್ತು ಟಾಟಾ ಸ್ಟೀಲ್ ಸ್ಟಾಕ್ ರಿಲೇಟೆಡ್ ಆಗಿ ಎಕ್ಸ್ಪ್ಲಿಟ್ ಡೇಟ್ ಪ್ರೀವಿಯಸ್ಲಿ ಅವ್ರು ಸ್ಟಾಕ್ ಸ್ಪ್ಲಿಟ್ ನ ಅನೌನ್ಸ್ ಮಾಡಿದ್ದಾರೆ 1:10 ಮೀನ್ಸ್ ನಂಬರ್ ಆಫ್ ಸ್ಟಾಕ್ಸ್ ನೀವು ಹೋಲ್ಡ್ ಮಾಡ್ತಿದ್ರೆ 100 ಜೊತೆ ಮಲ್ಟಿಪ್ಲೈ ಆಗತ್ತೆ ಅಂಡ್ ಎಕ್ಸ್ ಡೇಟ್ ದಿವಸ ಸ್ಟಾಕ್ ಸ್ಪ್ಲಿಟ್ ಆಗಿ 10 ಜೊತೆ ಡಿವೈಡ್ ಆಗತ್ತೆ. ಅದರಿಂದ ಇವತ್ತು ನಿಮಗೆ ಫಾಲ್ ಕಾಣಿಸ್ತಾ ಇದೆ. ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ನೀವು ಹೋಲ್ಡ್ ಮಾಡ್ತಿರುವಂತಹ ನಂಬರ್ ಆಫ್ ಶೇರ್ಸ್ 10 ಜೊತೆ ಮಲ್ಟಿಪ್ಲೈ ಆಗತ್ತೆ. ಅದರಿಂದ ಈ ಕಾರ್ಪೊರೇಟ್ ಆಕ್ಷನ್ ಕಾರಣವಾಗಿ ಯಾವ ತರ ಇಂಪ್ಯಾಕ್ಟ್ ನಮಗೆ ಕಾಣಿಸಲ್ಲ. ಆದ್ರೆ ಇವತ್ತು ಟಾಟಾ ಸ್ಟೀಲ್ ಸ್ಟಾಕ್ 90% ಫಾಲ್ ಆಗಿರೋ ತರ, ಇನ್ಫ್ಯಾಕ್ಟ್ ಇಂಟ್ರಾಡೇ ಸೆಷನ್ ಅಲ್ಲಿ 4 to 5% ಹತ್ರ ಇಂಟ್ರಾಡೇ ಸೆಷನ್ ಅಲ್ಲಿ ಬೆಳೆದಿರೋ ತರ ಮೀನಿಂಗ್. ಅದರಿಂದ ಈ ಕಾರ್ಪೊರೇಟ್ ಆಕ್ಷನ್ ಕಾರಣವಾಗಿ ಯಾವ ತರ ಇಂಪ್ಯಾಕ್ಟ್ ನಮಗೆ ಕಾಣಿಸಿಲ್ಲ. ಅದರಿಂದ ಇವತ್ತು ಟಾಟಾ ಸ್ಟೀಲ್ ಸ್ಟಾಕ್ 90% ಫಾಲ್ ಆಗಿಲ್ಲ. ಇನ್ಫ್ಯಾಕ್ಟ್ ಇಂಟ್ರಾಡೇ ಸೆಷನ್ ಅಲ್ಲಿ
4 to 5% ಹತ್ರ ಇಂಟ್ರಾಡೇ ಸೆಷನ್ ಬೆಳೆದಿರೋ ತರ ಮೀನಿಂಗ್. ವೇದಾಂತ ಬಗ್ಗೆ ಮಾತಾಡ್ಕೋಬೇಕು. ವೇದಾಂತ ರಿಲೇಟೆಡ್ ಆಗಿ ಎಕನಾಮಿಕ್ ಟೈಮ್ಸ್ ಅವರು ಅಂಡ್ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಡೇಟಾ ಕಾಣಿಸ್ತಾ ಇದೆ. ಅದರ ಪ್ರಕಾರ ವೇದಾಂತ ಅವರು ಎಂಟರ್ ಆಗ್ತಿರುವಂತಹ ಸೆಮಿ ಕಂಡಕ್ಟರ್ ಬಿಸಿನೆಸ್ ನಲ್ಲಿ ಆನ್ಯುವಲ್ ಆಗಿ $3 ಬಿಲಿಯನ್ ಹತ್ರ ಬಿಸಿನೆಸ್ ನ ಮೀನ್ಸ್ ರೆವೆನ್ಯೂಸ್ ನ ಎಕ್ಸ್ಪೆಕ್ಟ್ ಮಾಡ್ತಿರೋ ತರ, ಪರ್ಟಿಕ್ಯುಲರ್ಲಿ ಇವರ ಸೆಮಿ ಕಂಡಕ್ಟರ್ಸ್ ವೇಫೋರ್ಸ್ ಬಿಸಿನೆಸ್ ಇಂದ ಪರ್ ಮಂತ್ 50,000 ವೇಫೋರ್ಸ್ ಹತ್ರ ಅಂಡ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಪರ್ ಮಂತ್ 2,40,000 ಶೀಟ್ಸ್ ನ ತಯಾರು ಮಾಡೋದಕ್ಕೆ ಕೆಪಾಸಿಟಿನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ತೈವಾನ್ ಸಂಬಂಧಿಸಿರುವ ಫಾಕ್ಸ್ಕಾನ್ ಅನ್ನೋ ಕಂಪನಿ ಜೊತೆ ಟೈಅಪ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಸೆಮಿ ಕಂಡಕ್ಟರ್ ಚಿಪ್ಸ್ ಅಂಡ್ ಡಿಸ್ಪ್ಲೇ ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಇಂಡಿಯಾನಲ್ಲಿ ಎಸ್ಟಾಬ್ಲಿಷ್ ಮಾಡಿರೋ ತರ ಎಕನಾಮಿಕ್ಸ್ ಟೈಮ್ಸ್ ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್, ನೆಸ್ಲೆ ಅವರಿಂದ ಒಂದು ಅಕ್ವಿಸಿಷನ್ ರಿಲೇಟೆಡ್ ಆಗಿ ಅಪ್ಡೇಟ್ ಇದೆ. ನೆಸ್ಲೆ ಅವರು ಪುರಿನಾ ಪೆಟ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ ಪೆಟ್ ಫುಡ್ ಬಿಸಿನೆಸ್ ನ ಎಕ್ವೈರಿ ಮಾಡಿ ಗರ್ಬೆರಾ ಬ್ರಾಂಡ್ ಜೊತೆ ಇಂಡಿಯಾನಲ್ಲಿ ಲಾಂಚ್ ಮಾಡೋ ತರ ಹಾಗೆ ಈ ಅಪ್ಡೇಟ್ ಮೂಲಕ ಹೇಳ್ತಿದ್ದಾರೆ. ವರ್ಲ್ಡ್ ವೈಡ್ ಈ ಪೆಟ್ ಕೇರ್ ಸೆಗ್ಮೆಂಟ್ ನೋಡ್ತಾ ಇದ್ರೆ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ ಅಂಡ್ ನಮ್ಮ ಇಂಡಿಯಾನಲ್ಲಿನೂ ಈ ಪೆಟ್ ಕೇರ್ ಸೆಗ್ಮೆಂಟ್ ನಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ಅದಕ್ಕೋಸ್ಕರ ಈ ಡಿಮ್ಯಾಂಡ್ ನ ಕ್ಯಾಟರ್ ಮಾಡೋದಕ್ಕೆ ಇವರು ಪುರಿನಾ ಪೆಟ್ ಕೇರ್ ಇಂದ ಈ ಪೆಟ್ ಫುಡ್ ಬಿಸಿನೆಸ್ ನ ಅಕ್ವೈರ್ ಮಾಡಿರೋ ತರ ಹೇಳ್ತಿದ್ದಾರೆ. ಅದಲ್ಲದೆ ಪೆಟ್ ಓನರ್ಸ್ ಇಂದಾನು ಈ ಪುರಿನಾ ಪೆಟ್ ಕೇರ್ ಒಂದು ಈ ಫುಡ್ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಪ್ರಾಡಕ್ಟ್ಸ್ ಗೆ ಒಳ್ಳೆ ಡಿಮ್ಯಾಂಡ್ ಇದೆ ಅಂತಾನು ಇವರು ಮೆನ್ಷನ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತೆ ಅಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.